ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಇವತ್ತು ವಿಧಾನಸೌಧದಲ್ಲಿ ಭಾಷಣ ಮಾಡಿದ್ರು. ಕಲಾಪಗಳಲ್ಲಿ ಜನಪರ ಚರ್ಚೆ ಆಗಬೇಕು ಅಂತ ಕಿವಿ ಮಾತನ್ನ ಹೇಳಿದ್ರು. ಆದರೆ ಸರ್ಕಾರನೂ ಸ್ಪಂದಿಸಲಿಲ್ಲ, ವಿಪಕ್ಷಗಳು ಸ್ಪಂದಿಸಲಿಲ್ಲ. ಕಚ್ಚಾಟ, ಕಿರುಚಾಟ, ಜಗಳ, ತೆಗಳಿಕೆಯಲ್ಲೇ ಕಲಾಪ ಕೊನೆಯಾಯಿತು. ಜೊತೆಗೆ ಹಿಂದಿ ವರ್ಸಸ್ ಕನ್ನಡದ ಕೂಗು ಕೇಳಿಬಂತು. 12 ದಿನ ವಿಧಾನಸಭೆಯ ಜಂಟಿ ಅಧಿವೇಶನ ಸಮಾಪ್ತಿಯಾಗಿದೆ. ಸಂತಾಪ ಸೂಚನೆ, ದೇಗುಲ ದಂಗಲ್, ಕಾಮಗಾರಿಗಳ ರಗಳೆ, ಅತ್ಯಾಚಾರ ಕೇಸ್ಗಳು, ಬೆಲೆ ಏರಿಕೆ ವಿಷಯದಲ್ಲಿ ಚರ್ಚೆಗಳಾಯಿತು. ಇದರ ಮಧ್ಯೆ ಸರ್ಕಾರ ಒಂದಷ್ಟು ವಿಧೇಯಕಗಳನ್ನು ಪಾಸ್ ಮಾಡಿಕೊಳ್ತು. ಇವತ್ತು ಕೊನೆ ದಿನವೂ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಾತಿನ ಕದನದಲ್ಲೇ ಸದನ ಸಮಾಪ್ತಿಯಾಯಿತು. ಮೊದಲ ದಿನ ಎತ್ತಿನ ಗಾಡಿಯಲ್ಲಿ ಬಂದು ತೈಲ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟಿಸಿದ್ರು. ಆಮೇಲೆ ಸೈಕಲ್ನಲ್ಲಿ ಬಂದು ಕೈ ನಾಯಕರು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು. ಇವತ್ತು ಟಾಂಗಾದಲ್ಲಿ ವಿಧಾನಸೌಧಕ್ಕೆ ಬಂದು ಬೆಲೆ ಏರಿಕೆ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನೆ ಮಾಡಿಕೊಂಡೇ ಸದನಕ್ಕೆ ಬಂದ ಕಾಂಗ್ರೆಸ್ನವರ ಬಗ್ಗೆ ಸರ್ಕಾರ ಕ್ಯಾರೆ ಅನ್ನಲಿಲ್ಲ. ಕೊನೆ ದಿನ ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತು ಜಟಾಪಟಿ ನಡೆಯಿತು. ಎನ್ಇಪಿ, ನಾಗ್ಪುರ್, ಆರ್ಎಸ್ಎಸ್ ಅಜೆಂಡಾ ಅಂತೆಲ್ಲ ಕೂಗಾಡಿದ್ರು. ಸದನದ ಬಾವಿಗೆ ಇಳಿದು ಕಾಂಗ್ರೆಸ್ ಸದಸ್ಯರು ಪ್ರತಿಭಟಿಸಿದ್ರು. ಎನ್ಇಪಿ ಬಿಜೆಪಿಯದ್ದೋ ಆರ್ಎಸ್ಎಸ್ ಅಂತಾನೆ ಕರೀರಿ, ನಾವು ಜಾರಿ ಮಾಡೇ ಮಾಡ್ತೀವಿ ಅಂತ ಸಿಎಂ ತಿರುಗೇಟು ಕೊಟ್ರು. ರಾಷ್ಟ್ರೀಯ ಶಿಕ್ಷಣ ನೀತಿ ಚರ್ಚೆ ಮಧ್ಯೆನೇ ಮೀಸಲಾತಿ ಕೂಗುಗಳು ಜೋರಾಗಿತ್ತು. ಪಂಚಮಸಾಲಿಗೆ 2A ಮೀಸಲಾತಿ ವಿಷಯದಲ್ಲಿ ಸಿಎಂ ನಾಜೂಕಿನ ಉತ್ತರ ಕೊಟ್ಟು ಜಾರಿಕೊಂಡರು. ಎಸ್ಟಿ ಮೀಸಲಾತಿ, ಕಾಡುಗೊಲ್ಲ ಮೀಸಲಾತಿ ವಿಷಯದಲ್ಲೂ ಒಂದಷ್ಟು ಚರ್ಚೆಗಳಾದವು. ಈಗಾಗಲೇ ಬ್ಯಾಕ್ವರ್ಡ್ ಕ್ಲಾಸ್ಗೆ ನಾವು ಅದನ್ನು ರೆಫರ್ ಮಾಡಿದ್ದೇವೆ. ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಈಗಾಗಲೇ ತಮಗೆ ಗೊತ್ತಿದೆ, ಅವರು ಪ್ರಿಲಿಮಿನರಿ ಆಗಿ ಎಜುಕೇಷನ್ ಮತ್ತು ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಅನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಅಧಿಕಾರ ಕೇಂದ್ರ ಸರ್ಕಾರಕ್ಕಿತ್ತು. ಮೊನ್ನೆ ಕೇಂದ್ರ ಸರ್ಕಾರದಲ್ಲಿ ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಿ ಎಲ್ಲ ಅಧಿಕಾರವನ್ನು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಮೊನ್ನೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ವರ್ಗಾಯಿಸಿದೆ. ಮೀಸಲಾತಿ, ರಾಷ್ಟ್ರೀಯ ಶಿಕ್ಷಣ ನೀತಿ ಮಧ್ಯೆ ಬೆಲೆ ಏರಿಕೆ ವಿಷಯ ಸದನದಲ್ಲಿ ಗದ್ದಲ ಎಬ್ಬಿಸಿತು. ಕೊನೆಗೆ ವಿಧಾನಸಭೆ ಕಲಾಪವನ್ನೇ ಸ್ಪೀಕರ್ ಕಾಗೇರಿ ಮುಂದೂಡಿದ್ರು. ಆಮೇಲೆ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾರ ಜಂಟಿ ಅಧಿವೇಶನ ಭಾಷಣಕ್ಕೆ ಆಹ್ವಾನ ಕೊಟ್ಟರು. ಮೊದಲು ಓಂ ಬಿರ್ಲಾರನ್ನ ಸನ್ಮಾನಿಸಿದ್ರು. ಆಮೇಲೆ ಕರ್ನಾಟಕದ ಬೆಸ್ಟ್ ಶಾಸಕ ಅಂತ ಯಡಿಯೂರಪ್ಪರಿಗೆ ಸನ್ಮಾನವನ್ನು ಮಾಡಿದ್ರು. ಓಂ ಬಿರ್ಲಾ ಅವರು ಜಂಟಿ ಅಧಿವೇಶನಕ್ಕೆ ಬರ್ತಿದ್ದಂತೆ ಕಾಂಗ್ರೆಸ್ ನಾಯಕರು ಓಂ ಬಿರ್ಲಾ ಕಾರ್ಯಕ್ರಮವನ್ನು ಬಹಿಷ್ಕರಿಸಿ ಕಲಾಪದಿಂದ ಹೊರ ನಡೆದರು. ಇದಾದ ಮೇಲೆ ಓಂ ಬಿರ್ಲಾ ಅವರ ಭಾಷಣ ಶುರುವಾಯಿತು. ಕರ್ನಾಟಕದ ಶ್ರೀಮಂತಿಕೆಯನ್ನ, ನಾಡಪ್ರಭು ಕೆಂಪೇಗೌಡರನ್ನ ಸ್ಮರಿಸಿದ್ರು. बेंगलोर के निर्माता श्री केम्पेगौड़ा जी का भी स्मरण करता हूं, जिनका बेंगलोर बनाने में बहुत बड़ा योगदान है. ಓಂ ಬಿರ್ಲಾ ಹಿಂದಿಯಲ್ಲಿ ಭಾಷಣ ಮಾಡುತ್ತಿದ್ದಾಗ ಜೆಡಿಎಸ್ ಶಾಸಕ ಅನ್ನದಾನಿ ಕರ್ನಾಟಕ ಬಾವುಟ ತೋರಿಸಿ ಕನ್ನಡದಲ್ಲಿ ಮಾತಾಡಿ ಹಿಂದಿ ಹೇರಿಕೆ ಮಾಡಬೇಡಿ ಅಂತ ಪ್ರತಿಭಟಿಸಿದ್ರು. ಕೊನೆಗೆ ಜಂಟಿ ಅಧಿವೇಶನ ಉದ್ದೇಶಿಸಿ ಬಿರ್ಲಾ ಮಾತನಾಡಿದ್ರು. ಕಲಾಪಗಳಲ್ಲಿ ಜನರ ಸಮಸ್ಯೆಗಳಿಗೆ, ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಬೆಲೆ ಕೊಡಬೇಕು, ಜನಪರ ಚರ್ಚೆಗಳಾಗಬೇಕು ಅಂದ್ರು. ಆದರೆ ಸದನದಲ್ಲಿ ಜನಪರ ಚರ್ಚೆಗಳಾದ್ರೂ ಜನರಿಗೆ ನಯಾ ಪೈಸೆ ಪ್ರಯೋಜನ ಇಲ್ಲದೆ ಸದನ ಸಮಾಪ್ತಿಯಾಯಿತು. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು.